Good morning, dear students. In this session, let us learn prepositions. Prepositions are a parts of speech. One of the parts of speeches. There are so many prepositions in English. The list is given here: about, above, across, after, against, along, among, opposite, out of, outside, over, at, before, behind, beneath, beside, between, beyond, past, round, since, through, by, despite, except, for, from, in front of, till, until, towards, under, into, like, near, next to, off, on, up, with, without. There are so many other prepositions also. Prepositions ಸಾಕಷ್ಟಿದೆ. They are very very small words. We use them in most of the sentences. ಬಹಳಷ್ಟು ಸೆಂಟೆನ್ಸಸ್ ಅಲ್ಲಿ ಇವನ್ನ ಬಳಕೆ ಮಾಡ್ತೀವಿ. So we are familiar with all these prepositions. ಇವೆಲ್ಲ prepositionsಗಳ ಪರಿಚಯ ನಮಗಿದೆ. ಆದರೆ it is very difficult to use prepositions correctly in a foreign language. Even the native speakers find it very difficult to use the prepositions correctly. Native speakers, British people, Americans, ಅವ್ರಿಗೂ ಸಹ ಕೆಲವು ಸಾರಿ ಈ ಪ್ರಿಪೋಸಿಷನ್ಸನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡೋದ್ರಲ್ಲಿ ಕಷ್ಟ ಆಗುತ್ತೆ. ದೇ ಆರ್ ವೆರಿ ವೆರಿ ಟ್ರಿಕಿ. ಈವನ್ ದಿ ಫಾರಿನ್ ಸ್ಟೂಡೆಂಟ್ಸ್ ಲೈಕ್ ಅಸ್ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಟು ಯೂಸ್ ದ ಕರೆಕ್ಟ್ ಪ್ರಿಪೋಸಿಷನ್ಸ್ ಆನ್ ಸರ್ಟನ್ ಅಕೇಶನ್ಸ್. ಕೆಲವು ಸಾರಿ ಯಾವುದು ಕರೆಕ್ಟಾದ ಪ್ರಿಪೋಸಿಷನ್ಸ್ ಅಂತ ಕಂಡುಹಿಡಿಯೋದು ಭಾರಿ ಕಷ್ಟ ಆಗೋಗ್ಬಿಡುತ್ತೆ. ಸೊ even though prepositions are very very small words, we find it very difficult to use them correctly. We use them, but using them correctly is very difficult sometimes. ಅವನ್ನು ಕರೆಕ್ಟಾಗಿ ಬಳಕೆ ಮಾಡೋದ್ರಲ್ಲಿ ಭಾಳಷ್ಟು ಸಾರಿ ತಪ್ಪಾಗುತ್ತೆ. ಮೋಸ್ಟ್ ಇಂಗ್ಲೀಷ್ ಪ್ರಿಪೋಸಿಷನ್ಸ್ ಹ್ಯಾವ್ ಸೆವರಲ್ ಡಿಫರೆಂಟ್ ಫಂಕ್ಷನ್ಸ್. ಕಷ್ಟ ಆಗಲಿಕ್ಕೆ ಕಾರಣ ಏನು? ವಾಟ್ ಈಸ್ ದ ರೀಸನ್ ಫಾರ್ ದ ಡಿಫಿಕಲ್ಟಿ ಇನ್ ಯೂಸಿಂಗ್ ದಿ ಪ್ರಿಪೋಸಿಷನ್ಸ್ ಕರೆಕ್ಟ್ಲಿ? Because most English prepositions have several different functions. ಒಂದೇ ಪ್ರಿಪೋಸಿಷನ್ನು ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತೆ, ಒಂದೇ ಮೀನಿಂಗನ್ನು ಅದು ಒಳಗೊಂಡಿರಲ್ಲ. ಹಾಗಾಗಿ ಅದನ್ನು ಯಾವ ಟೈಮಲ್ಲಿ ಯಾವ ಅರ್ಥದಲ್ಲಿ ಬಳಸೋದು ಅನ್ನೋದನ್ನು ನಾವು ಭಾಳ ಕಷ್ಟಕರವಾಗಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್, ಮೆನಿ ನೌನ್ಸ್ ಆರ್ ವರ್ಬ್ಸ್ ಅಡ್ಜೆಕ್ಟಿವ್ಸ್ ಆರ್ ನಾರ್ಮಲಿ ಯೂಸ್ಡ್ ವಿತ್ ಪರ್ಟಿಕ್ಯುಲರ್ ಪ್ರಿಪೋಸಿಷನ್ಸ್. ಕೆಲವು ನೌನ್ಗಳು ತಮ್ಮದೇ ಆಗಿರ್ತಕ್ಕಂಥ ಕೆಲವು ಪ್ರಿಪೋಸಿಷನ್ಸನ್ನು ಬಳಸ್ತಾವೆ. ವರ್ಬ್ಸು ದೇ ಗೋ ವಿತ್ ಸರ್ಟನ್ ಪ್ರಿಪೋಸಿಷನ್ಸ್. ಈವನ್ ಅಡ್ಜೆಕ್ಟಿವ್ಸ್ ಗೋ ವಿತ್ ದೇರ್ ಓನ್ ಪ್ರಿಪೋಸಿಷನ್ಸ್. ಕೆಲವು ನೌನ್ಸು ತಮ್ಮದೇ ಆದ ಪ್ರಿಪೋಸಿಷನ್ ತೊಗೊಳ್ತವೆ, ವರ್ಬ್ಸು ತಮ್ಮದೇ ಆದ ಪ್ರಿಪೋಸಿಷನ್ ತೊಗೊಳ್ತವೆ, ಅಡ್ಜೆಕ್ಟಿವ್ಸು ದೇ ಟೇಕ್ ದೇರ್ ಓನ್ ಪರ್ಟಿಕ್ಯುಲರ್ ಪ್ರಿಪೋಸಿಷನ್ಸ್. ಹಾಗಾಗಿ ಯಾವ ವರ್ಡಿನ ಜೊತೆಗೆ ಯಾವ ನೌನಿನ ಜೊತೆಗೆ ಯಾವ ಪ್ರಿಪೋಸಿಷನ್ಸ್ ಬಳಸೋದು ಅನ್ನೋದು ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಅದು ಪ್ರಾಕ್ಟೀಸಿಂದ, ದ ಮೋರ್ ವಿ ಪ್ರಾಕ್ಟೀಸ್ more accustomed we become. ನೋಡಿ, ಫಾರ್ ಎಕ್ಸಾಂಪಲ್, ಅರೈವ್ ಅಟ್ ಈಸ್ ಎ ವರ್ಬ್. ಅರೈವ್. ಹಟ್ ಈಸ್ ಎ ಪ್ರಿಪೋಸಿಷನ್. ವಿ ಅರೈವ್ಡ್ ಅಟ್ ದ ಸ್ಟೇಷನ್. ಪ್ಲೇಸನ್ನು ತೋರಿಸುತ್ತೆ. ಅರೈವ್ಡ್ ಅಟ್ ದ ಬಸ್ ಸ್ಟೇಷನ್. ಆ್ಯಂಗ್ರಿ ವಿತ್, ಯಾರ ಜೊತೆಗೆ ಸಿಟ್ ಮಾಡ್ಕೊಂಡಿದ್ದೀವಿ. ವಿತ್ ಈಸ್ ಎ ಪ್ರಿಪೋಸಿಷನ್. ಐ ಆಮ್ ಆ್ಯಂಗ್ರಿ ವಿತ್ ಯು, ನಾನು ನಿನ್ನ ಜೊತೆ ಸಿಟ್ ಮಾಡ್ಕೊಂಡಿದ್ದೇನೆ. ಆ್ಯಂಗ್ರಿ ವಿತ್ ಸಂಬಡಿ. ಆ್ಯಂಗ್ರಿ ವಿತ್ ಸಂಬಡಿ, ಯಾರ ಜೊತೆ ಸಿಟ್ ಮಾಡ್ಕೊಂಡಿದ್ದು ಅದನ್ನ ಹೇಳೋಕ್ಕೆ. ಆ್ಯಂಗ್ರಿ ಅನ್ನೋ ವರ್ಡು ಈ ಟೇಕ್ಸ್ ದ ಪ್ರಿಪೋಸಿಷನ್ ವಿತ್. ಆನ್ ಎ ಬಸ್, ನಾಟ್ ಇನ್ ದ ಬಸ್. ಇನ್ ದ ಬಸ್ ಅಂತ ಬಳಸ್ಬೇಕಾ, ಆನ್ ದ ಬಸ್ ಅಂತ ಬಳಸ್ಬೇಕಾ? ಈಸ್ ಆನ್ ದ ಬಸ್. ಸೊ ವಿ ಫೈಂಡ್ ಡಿಫಿಕಲ್ಟೀಸ್. ಈ ರೀತಿಯ ಡಿಫಿಕಲ್ಟೀಸು ಬರುತ್ತೆ. ಹಾಗಾಗಿ ಕೆಲವು ನೌನ್ಸು, ವರ್ಬ್ಸು, ಅಡ್ಜೆಕ್ಟಿವ್ಸು ತಮ್ಮದೇ ಆಗಿರ್ತಕ್ಕಂಥ ಪ್ರಿಪೋಸಿಷನ್ಸನ್ನು ತಗೊಳ್ತಾವೆ. ಸೊ ವಿ ಫೈಂಡ್ ಇಟ್ ವೆರಿ ವೆರಿ ಡಿಫಿಕಲ್ಟ್ ಟು ಯೂಸ್ ಸರ್ಟನ್ ಪ್ರಿಪೋಸಿಷನ್ಸ್ ಇನ್ ಎ ಕರೆಕ್ಟ್ ವೇ. ಲೆಟ್ ಅಸ್ ಸಿ ದ ಯೂಸ್ ಆಫ್ ಪ್ರಿಪೋಸಿಷನ್ಸ್. ಈ ಪ್ರಿಪೋಸಿಷನ್ಸು ಯಾವ ರೀತಿ ಬಳಕೆ ಆಗುತ್ತೆ ಅನ್ನೋದನ್ನು ನೋಡೋಣ. ಟೈಮ್ ಮತ್ತು ಡ್ಯೂರೇಷನ್. ಟೈಮ್ ಆ್ಯಂಡ್ ಡ್ಯೂರೇಷನ್, ಸಮಯ ಮತ್ತು ಅವಧಿ, ಈ ಎರಡನ್ನು ಹೇಳಲಿಕ್ಕೆ, ಇಂಡಿಕೇಟ್ ಮಾಡಲಿಕ್ಕೆ ವಿ ಯೂಸ್ ಸರ್ಟನ್ ಪ್ರಿಪೋಸಿಷನ್ಸ್. ಯು ಸಿ, ಆಫನ್ ದ ಕರೆಕ್ಟ್ ಪ್ರಿಪೋಸಿಷನ್ಸ್ ಕೆನಾಟ್ ಬಿ ಗೆಸ್ಟ್. ಆಫನ್ ದ ಕರೆಕ್ಟ್ ಪ್ರಿಪೋಸಿಷನ್ ಕೆನಾಟ್ ಬಿ ಗೆಸ್ಟ್. ನಾವು ಗೆಸ್ ಮಾಡಿದರೂ ಕೆಲವು ಸಾರಿ ಕರೆಕ್ಟಾಗಿರೋ ಪ್ರಿಪೋಸಿಷನ್ ಯಾವುದು ಅಂತ ತೀರ್ಮಾನ ಮಾಡೋಕ್ಕಾಗಲ್ಲ. and one has to learn the expression on a whole.
ಅದಕ್ಕೆ ಎಕ್ಸ್ಪ್ರೆಷನ್ಸನ್ನು ಬೈ ಅವರ್ ವೈಡ್ ರೀಡಿಂಗ್, ವಾಸ್ಟ್ ರೀಡಿಂಗ್ ಆ್ಯಂಡ್ ಬೈ ಲಿಸನಿಂಗ್ ಟು ದ ಪೀಪಲ್ ಹೂ ಸ್ಪೀಕ್ ಇಂಗ್ಲೀಷ್ ಕರೆಕ್ಟ್ಲಿ, ಕರೆಕ್ಟಾಗಿ ಮಾತಾಡೋರನ್ನು ಕೇಳಿಸ್ಕೊಳ್ತಾ ಮತ್ತು ಕರೆಕ್ಟಾಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಸು ರೆಫರೆನ್ಸ್ ಬುಕ್ಸನ್ನು ಓದೋದ್ರಿಂದ ನಮಗೆ ಕರೆಕ್ಟ್ ಪ್ರಿಪೊಸಿಷನ್ಸ್ ಯಾವುದು ಅನ್ನೋದು ಸ್ಪೀಚ್ ಹ್ಯಾಬಿಟ್ಟಾಗಿ, ಅದು ಒಂದು ಸ್ಪೀಚ್ ಹ್ಯಾಬಿಟ್ಟಾಗಿ ಡೆವಲಪ್ ಆಗಬೇಕು. ಅದು ಮಾತುಕತೆ ನಮ್ಮ ಲ್ಯಾಂಗ್ವೇಜಸನ್ನು ಯಾವ ರೀತಿ ಗ್ರಾಮರ್ ಗೊತ್ತಿಲ್ಲದೇ ಕಲ್ತಿದ್ದೀವೋ ಅದೇ ರೀತಿ ಕಲಿಯೋ ರೀತಿ ಪ್ರಾಕ್ಟೀಸ್ ಆದರೆ ವಿ ಕ್ಯಾನ್ ಯೂಸ್ ದ ಕರೆಕ್ಟ್ ಪ್ರಿಪೊಸಿಷನ್ಸ್. ಕಲಿತು ಬಳಕೆ ಮಾಡೋದು ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಎ ಪ್ರಿಪೊಸಿಷನ್ ಈಸ್ ಎ ವರ್ಡ್. ಹಾಗಿದ್ರೆ ಪ್ರಿಪೊಸಿಷನ್ ಏನೋ, ಫಂಕ್ಷನ್ ಏನು? ಎ ಪ್ರಿಪೊಸಿಷನ್ ಈಸ್ ಎ ವರ್ಡ್ ಪ್ಲೇಸ್ಡ್ ಬಿಫೋರ್ ಎ ನೌನ್ ಆರ್ ಎ ಪ್ರನೌನ್. ಜನರಲಿ ಪ್ರಿಪೊಸಿಷನ್ ಈಸ್ ಪ್ಲೇಸ್ಡ್ ಬಿಫೋರ್ ಎ ನೌನ್ ಆರ್ ಎ ಪ್ರನೌನ್ ಟು ಶೋ ಹೌ ಇಟ್ ಈಸ್ ರಿಲೇಟೆಡ್ ಟು ಅನದರ್ ವರ್ಬ್ ಆರ್ ಅನದರ್ ನೌನ್, ಅನದರ್ ಅಡ್ಜೆಕ್ಟಿವ್, ಅನದರ್ ವರ್ಬ್ ಇನ್ ಎ ಸೆಂಟೆನ್ಸ್. ಜನರಲಿ ಪ್ರಿಪೊಸಿಷನ್ಸು ಪ್ಲೇಸ್ಡ್ ಬಿಫೋರ್ ಎ ನೌನ್ ಆರ್ ಎ ಪ್ರನೌನ್, ನೌನು ಅಥವಾ ಪ್ರನೌನ್ಗಿಂತ ಮುಂಚೆ ಪ್ಲೇಸ್ ಇರುತ್ತೆ. ಮತ್ತು ಅದು ಇಟ್ ಶೋ ಹೌ ದಿಸ್ ಪ್ರಿಪೊಸಿಷನ್ ನೌನ್ ಆರ್ ಎ ಪ್ರನೌನ್ ಈಸ್ ರಿಲೇಟೆಡ್ ಟು ಅನದರ್ ವರ್ಬ್. ನೌನ್ಗೂ ಪ್ರನೌನು ಮತ್ತು ಇನ್ನೊಂದು ವರ್ಬು ಅಥವಾ ಇನ್ನೊಂದು ನೌನು, ಇನ್ನೊಂದು ಅಡ್ಜೆಕ್ಟಿವ್, ಅಡ್ವರ್ಬು ಸೆಂಟೆನ್ಸಲ್ಲಿರೋದಕ್ಕೂ ಇದಕ್ಕೂ ಏನು ಸಂಬಂಧ ಅನ್ನೋದನ್ನು ತೋರಿಸೋದು. ಸೊ ದ ಫಂಕ್ಷನ್ ಆಫ್ ದಿ ಪ್ರಿಪೊಸಿಷನ್ ಈಸ್ ಲಿಂಕಿಂಗ್ ಟು nouns to noun and a verb, noun and an adjective, noun and a adverb or a pronoun. ಈ ರೀತಿ ಒಂದು ವರ್ಡನ್ನು ಒಂದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ರೆಫರ್ ಆಗ್ತಕ್ಕಂಥ ವರ್ಡನ್ನು ಸಂಬಂಧ ಕಲ್ಪಿಸ್ತಕ್ಕಂಥ ಕೆಲಸ ಮಾಡೋದು. ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್. ಟೈಮನ್ನು ಇಂಡಿಕೇಟ್ ಮಾಡ್ತಕ್ಕಂಥ ಅಟ್ ಈಸ್ ಎ ಪ್ರಿಪೊಸಿಷನ್. ಅಟ್ ಈಸ್ ಎ ಪ್ರಿಪೊಸಿಷನ್. 8 o'clock, ಅಟ್ 8 o'clock, ಟೈಮ್ ಜೊತೆಗೆ ಅಟ್ 8 o'clock, ಅಟ್ 2 o'clock, ಮೀಟ್ ಮೀ ಅಟ್ 2 o'clock, ಕಾಲೇಜ್ ಬಿಗಿನ್ಸ್ ಅಟ್ 10 o'clock. ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ, ಫಿಲ್ ಇನ್ ದ ಬ್ಲಾಂಕ್ ವಿತ್ ದಿ ಕರೆಕ್ಟ್ ಪ್ರಿಪೊಸಿಷನ್. ಯುವರ್ ಕಾಲೇಜ್ ಬಿಗಿನ್ಸ್ ಡ್ಯಾಶ್ ಅಟ್ ಡ್ಯಾಶ್ 10 o'clock, ಇನ್ 10 o'clock, ಆನ್ 10 o'clock, ಅಟ್ 10 o'clock. ಯು ಸಿ ವೆನೆವರ್ ಇಟ್ ಕಮ್ಸ್ ಟು ಟೈಮ್ ವಿಷಯ ಬಂದಾಗ ವಿ ಯೂಸ್ ದ ಪ್ರಿಪೊಸಿಷನ್ ಅಟ್. ಅಟ್ ಏನು ಮಾಡುತ್ತೆ? ದ ಕಾಲೇಜ್ ಬಿಗಿನ್ಸ್ ಅಟ್ 8 o'clock. ಕಾಲೇಜು ಯಾವಾಗ ಬಿಗಿನ್ ಆಗುತ್ತೆ? ಕಾಲೇಜ್ ಇಸ್ ಎ ಪಾರ್ಟ್ ಆಫ್ ಎ ಸೆಂಟೆನ್ಸ್. 10 o'clock, 8 o'clock ಅನದರ್ ವರ್ಡ್. ಇವೆರಡನ್ನು ಜಾಯಿನ್ ಮಾಡಲಿಕ್ಕೆ, ಲಿಂಕ್ ಮಾಡಲಿಕ್ಕೆ ವಿ ಯೂಸ್ ದ ಪ್ರಿಪೊಸಿಷನ್ಸ್. ಈಗ ಲಿಂಕಿಂಗ್ ವರ್ಡನ್ನು, ಲಿಂಕಿಂಗ್ ಕೆಲಸ ಮಾಡೋದು ಪ್ರಿಪೊಸಿಷನಿನ ಕೆಲಸ. ವೆನ್ ಎವರ್ ಇಟ್ ಕಮ್ಸ್ ಟು ಟೈಮ್, ನೋಡಿ ಟೈಮ್ ವಿಷಯ ಬಂದಾಗ ಬಿ ವೆರಿ ವೆರಿ ಕೇರ್ಫುಲ್. ಅಟ್ 8 o'clock, ಅಟ್ 10 o'clock, ಅಟ್ 10:30, ಅಟ್ ನೈಟ್. Night also refers to the time. At midnight, at the weekend, at Christmas, at Yugadi, at the moment, at the end of October, at the end of March. So time anna refer ಮಾಡಲಿಕ್ಕೆ we use the preposition at. Be very very specific. At 8 o'clock, at 9 o'clock, at 10 o'clock, at midnight. Preposition at is used. On Sundays, weekdays ಇಲ್ಲ, Sunday, Monday, Tuesday. Meet me on Monday. I go to college on Monday. Monday ಡೇಸಿನ ಜೊತೆಗೆ ಇದು. ಆನ್ April 25th, ಆನ್ 25th April ಡೇಟ್ ಹೇಳಕ್ಕೆ. ಮೀಟ್ ಮೀ ಆನ್ ದಿ 10th of this month. ಆನ್ ಇಂಡಿಪೆಂಡೆನ್ಸ್ ಡೇ, ಆನ್ ರಿಪಬ್ಲಿಕ್ ಡೇ, ಆನ್ ನ್ಯೂ ಇಯರ್ ಡೇ, ಆನ್ ಮಂಡೇ ಮಾರ್ನಿಂಗ್, ಟ್ಯೂಸ್ಡೇ ಈವ್ನಿಂಗ್, ವೆನ್ಸ್ಡೇ ಆಫ್ಟರ್ನೂನ್. ಡೇಸು ಹಟ್ಟು ಟೈಮ್ ಜೊತೆಗೆ, ಆನು ಡೇಸ್ ಜೊತೆಗೆ. ಇನ್ ಗೋಸ್ ವಿತ್ ದ ಮಂತ್. ಇನ್ ವರ್ಡು ಈ ಪ್ರಿಪೊಸಿಷನ್ನು ಇನ್ ಮೇ, ಇನ್ ಜಾನ್ವರಿ, ಇನ್ ಫೆಬ್ರವರಿ, in December. Christmas falls in December. Our examination falls in the month of March and April. Year ಜೊತೆಗೆ month, year in 1995. I was born in the year 2000. He went to Simla in summer. In winter. But in the morning, you see at night, at midnight, at the weekend,
ಆದರೆ ಮಾರ್ನಿಂಗ್ ವಿಷಯ ಬಂದಾಗ ಇನ್ ದ ಮಾರ್ನಿಂಗ್, ಅದಕ್ಕೆ ಹೇಳಿದ್ದು ಇಟ್ ಈಸ್ ಎ ಸ್ಪೀಚ್ ಹ್ಯಾಬಿಟ್. ಟೈಮ್ ಅಂದ ತಕ್ಷಣನೇ ಅಟ್ ದ ಮಾರ್ನಿಂಗ್, ನೋ, ದಟ್ ಈಸ್ ರಾಂಗ್. ಇನ್ ದ ಮಾರ್ನಿಂಗ್, ಇನ್ ದ ಆಫ್ಟರ್ನೂನ್, ಇನ್ ದ ಈವ್ನಿಂಗ್, 5 minutes, a few minutes, 6 weeks, 2 years. In 5 minutes, I will get you back in 5 minutes. I contact you in a few days. He completed his course in 2 years. ಅವನ ಕೋರ್ಸನ್ನು 2 ವರ್ಷದಲ್ಲಿ ಮುಗಿಸ್ತಾ. You see, prepositions are very very simple words. At, on, in, ಟೈಮು ಮತ್ತು ಡ್ಯೂರೇಷನನ್ನು 6 weeks, 2 years ಇವೆಲ್ಲ ಡ್ಯೂರೇಷನ್ಸನ್ನು ತೋರಿಸೋಕ್ಕೆ ಬಳಸ್ತಕ್ಕಂಥ ಪ್ರಿಪೋಸಿಷನ್. ಇನ್ನು ಲೆಟ್ ಅಸ್ ಕಮ್ ಟು ದ ಪ್ರಿಪೋಸಿಷನ್ಸ್ ವಿಚ್ ಶೋ ದ ಪ್ಲೇಸಸ್. ನೋಡಿ, ಇನ್ನು ಟೈಮ್ ತೋರ್ಸೋಕ್ಕೂ ಬಳಕೆ ಆಗುತ್ತೆ, ಪ್ಲೇಸ್ ತೋರ್ಸೋಕ್ಕೂ ಬಳಕೆ ಆಗುತ್ತೆ. ಅದಕ್ಕೆ ಅವರ ಫಂಕ್ಷನ್ಸ್ ಆರ್ ಡಿಫರೆಂಟ್. ದೇ ಪ್ಲೇ ಸೆವರಲ್ ಫಂಕ್ಷನ್ಸ್ ಅಂತ ಹೇಳಿದರು. ಅವರ ಕೆಲಸ ಏನಿದೆ, ಫಂಕ್ಷನ್ ಏನಿದೆ, ಬೇರೆ ಬೇರೆ ಇರುತ್ತೆ. ಇನ್ ದ ರೂಮ್, ಪ್ಲೇಸ್. ಇನ್ ದ ಶಾಪ್, ಇನ್ ದ ಕಾರ್. ಈ ಸ್ವಿಮ್ಮಿಂಗ್ ಇನ್ ದ ವಾಟರ್. He is living in the town. He is working in the garden. They are living in France. She is working in the kitchen. She is cooking in the kitchen. The book is in the box. In. He lives in London. He works in a bank. He works in a factory. He found it in the bag. He is there in the country. ಕಬೋರ್ಡ್. ಇವೆಲ್ಲ ಪ್ಲೇಸಸನ್ನು ತೋರಿಸಲಿಕ್ಕೆ ವಿ ಯೂಸ್ ಇನ್ ಅಗೇನ್. ಇನ್ನೂ ಬೇರೆ ಪ್ಲೇಸಸಲ್ಲಿ ಈಸ್ ಇನ್ ದ ಬೆಡ್. ಈಸ್ ಇನ್ ದ ಬೆಡ್ ಮೀನ್ಸ್ ಈಸ್ ಸ್ಲೀಪಿಂಗ್. ಈಸ್ ಇನ್ ದ ಹಾಸ್ಪಿಟಲ್, ಹಾಸ್ಪಿಟಲೈಸ್ಡ್. ಈಸ್ ವಾಕಿಂಗ್ ಇನ್ ಎ ಸ್ಟ್ರೀಟ್. ವಿ ಫೌಂಡ್ ದಿಸ್ ಇನ್ಫಾರ್ಮೇಷನ್ ಇನ್ ಎ ಬುಕ್. ಈ ಮಾಹಿತಿ ಪುಸ್ತಕದಲ್ಲಿ ಸಿಕ್ತು, ಇನ್ ದ ಬುಕ್. We found the image in the picture. We can see Ramu in the photograph. The stars are there in the sky. Stars in the sky. In the world, in the middle of the meeting. Bed, hospital, street, book, they are also refers to the places. Hut again. ಟೈಮನ್ನು ರೆಫರ್ ಮಾಡುತ್ತೆ, ಇಲ್ಲಿ ಮತ್ತೆ ಪ್ಲೇಸ್ಗೂ ರೆಫರ್ ಮಾಡುತ್ತೆ. ಈ ಸ್ಟ್ಯಾಂಡಿಂಗ್ ಅಟ್ ದ ಡೋರ್. ದ ಕಂಡಕ್ಟರ್ ಈಸ್ ಅಟ್ ದ ಡೋರ್ ಆಫ್ ದಿ ಬಸ್. ಕಂಡಕ್ಟರ್ ಬಸ್ಸಿನ ಡೋರಲ್ಲಿ ಇದ್ದಾನೆ. ಈಸ್ ಅಟ್ ದ ಬಸ್ ಸ್ಟಾಪ್. ಸಿ ಈಸ್ ಅಟ್ ದ ಬಸ್ ಸ್ಟಾಪ್. ವಿ ಆರ್ ಅಟ್ ದ ಬಸ್ ಸ್ಟಾಪ್. ನಾವು ಬಸ್ ಸ್ಟಾಪ್ ಹತ್ರ ಇದ್ದೀವಿ. ವಿ ಆರ್ ಅಟ್ ದ ಟ್ರಾಫಿಕ್ ಲೈಟ್ಸ್, ಟ್ರಾಫಿಕ್ ಸಿಗ್ನಲ್ಸ್. They are sitting at the desk. Desk hatra. They are working at the top, at the bottom, at the end of the street. At the end of the, you can find the shop or the bank at the end of the street. ಈ ಸ್ಟ್ರೀಟಿನ ಕೊನೆಗೆ ಹೋದರೆ ನಿಮಗೆ ಶಾಪ್ ಅಥವಾ ಬ್ಯಾಂಕು ಸಿಗುತ್ತೆ. At the door, at the bus stop, particular places. At home. ಈಸ್ ಅಟ್ ಹೋಮ್. ಐ ವಿಲ್ ಬಿ ಅಟ್ ವರ್ಕ್ ಟುಮಾರೋ ಈವ್ನಿಂಗ್. ನಾನು ನನ್ನ ಕೆಲಸ ಮಾಡೋ ಸ್ಥಳದಲ್ಲಿ. ಅಟ್ ದ ಕಾಲೇಜ, ಅಟ್ ದ ಏರ್ಪೋರ್ಟ್, ಅಟ್ ಜೇನ್ಸ್ ಹೌಸ್, ಅಟ್ ಎ ಮ್ಯೂಸಿಕಲ್ ಕನ್ಸರ್ಟ್. ಐ ವಿಲ್ ಬಿ ಅಟ್ ಎ ಪಾರ್ಟಿ ಟುಮಾರೋ ಈವ್ನಿಂಗ್. ಐ ವಿಲ್ ಬಿ ಅಟ್ ಎ ಫುಟ್ಬಾಲ್ ಮ್ಯಾಚ್. ಅಟ್ ರೆಫರ್ಸ್ ಟು ಎ ಪ್ಲೇಸ್. ಆನ್ ಮೇಲೆ, ಪ್ಲೇಸು ಎಗೈನ್, ಆನ್ ದ ಸೆಲ್ಫ್. ಪ್ಲೇಸ್ ಇಟ್ ಆನ್ ದ ಟೇಬಲ್. The dish is on the plate. Is on the balcony, on the floor. The cat is sitting on the wall. Monkeys are on the trees. We walk on the grass. Stamp. Paste the stamp on the envelope. ಎನ್ವಲಪ್ ಕವರ್ ಮೇಲೆ ಸ್ಟ್ಯಾಂಪನ್ನು ಪೇಸ್ಟ್ ಮಾಡೋ. ಸ್ಟಿಕ್ ದ ಸ್ಟ್ಯಾಂಪ್ ಆನ್ ದ ಎನ್ವಲಪ್. ಆನ್, ಸೊ ಈ ಸಮಥಿಂಗ್, ಆನ್ ಸಮಥಿಂಗ್. ಆನು ರೈಡಿಂಗ್ ಹಾರ್ಸ್.
He is riding an horse. Riding on a horse. He went to the college on a horseback. ಯಾವುದನ್ನ ವೆಹಿಕಲ್ ಮೂವ್ಮೆಂಟ್ಗೆ ಬಳಸೋದು. ಈ ರೈಡ್ಸ್ ಆನ್ ಎ ಬೈಸಿಕಲ್. ರೈಡ್ಸ್ ಆನ್ ಎ ಬೈಕ್. ಗೋಸ್ ಆನ್ ಬೈ ದ ಬಸ್. ಆನ್ ಟ್ರೈನ್. ಪ್ಲೇನ್. ಆನ್ ದ ಶಿಪ್. He is sitting on the ground floor. They are on the way to the college. I am on the way to the office. They are on the way to work. They are on the way from work to home. ಕೆಲಸದಿಂದ ಮನೆಗೆ ಬರ್ತಾ ಇದ್ದಾರೆ. ಅಂದರೆ ಬಳಸ್ತಕ್ಕಂಥ ಮೂಮೆಂಟ್, ಟ್ರಾನ್ಸ್ಪೋರ್ಟೇಷನ್, ಪ್ರಯಾಣ ಮಾಡೋಕ್ಕೆ ಬಳಸ್ತಕ್ಕಿರ್ತಕ್ಕಂಥ ಮಾಧ್ಯಮ ಯಾವುದು, ಮೀನ್ಸ್ ಯಾವುದು ಅನ್ನೋದನ್ನು ತೋರಿಸ್ಲಿಕ್ಕೂ ವಿ ಯೂಸ್ ಆನ್. ಸೊ ಈ ಸಿಂಪಲ್ ಪ್ರಿಪೋಸಿಷನ್ಸು, ಪ್ಲೇಸು, ಮೂಮೆಂಟ್ಸು, ಇದೆಲ್ಲವನ್ನು ಡಿಫ್ರೆಂಟ್ ಫಂಕ್ಷನ್ಸ್ ಮಾಡೋದ್ರಿಂದ ವಿ ಫೈಂಡ್ ದೆಮ್ ಲಿಟಲ್ ಡಿಫಿಕಲ್ಟ್ use them correctly. Let us see some more prepositions to refer to places. To go. I want to go home. I want to go to the college. I want to come with you. Go, come, return. He wants to return to his home. He wants to walk to London. He wants to go to Italy. She wants to go to city center. They want to go to the airport. They want to go to the work. They want to go to a party. To refers to the direction. Arrive at. Arrive at the station. Arrived at work. We arrived at hotels. Other places. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬರೋದು. We arrived at Hosanagara this morning. We arrived at the hotel early morning. Arrive in, arrived at and arrived in. You see the difference. Arrived at ಆದರೆ ಒಂದು ಪ್ಲೇಸ್. Arrived at the station. Arrived at the bank. Arrived at a hotel. Arrived at a hill station. ಪ್ಲೇಸನ್ನು ತೋರಿಸೋದು. Arrived in ಅಂದರೆ ಕಂಟ್ರಿ ಅಥವಾ ಒಂದು ಟೌನ್. I arrived in India. ಬೇರೆ ದೇಶದಿಂದ ಇಂಡಿಯಾಕ್ಕೆ ಬಂದೆ. I arrived in France. I arrived in Bangalore. ಬೆಂಗಳೂರಿಗೆ ಬಂದಾಯಿತು. ಗೆಟ್ ಟು ದ ಹೋಟೆಲ್. ರೀಚ್ ಅ ಪ್ಲೇಸ್. ಐ ವಾಂಟ್ ಟು ಗೆಟ್ ಟು ಪ್ಯಾರಿಸ್. ಸೊ ದೀಸ್ ಪ್ರಿಪೋಸಿಷನ್ಸ್ ರೆಫರ್ ಟು ದಿ ಪ್ಲೇಸಸ್. ನೆಕ್ಸ್ಟ್ ಲೆಟ್ ಅಸ್ ಸಿ ಆನ್, ಅಟ್, ಬೈ, ವಿತ್ ಆ್ಯಂಡ್ ಅಬೌಟ್. ಆನ್ ಹಾಲಿಡೇಸ್. ಆನ್ ದ ಟೆಲಿವಿಷನ್. ಆನ್ ದ ರೇಡಿಯೋ. ಈಸ್ ಆನ್ ದ ಫೋನ್. ದ ಬಸ್ ಈಸ್ ಆನ್ ಫೈರ್. The train reaches on time. Train correct time, on time, not later. Is on the phone. There is a program on the radio. On holidays. I meet you on holidays. ಹಟ್ಟ. ಏಜ್ಗೆ ರೆಫರ್ ಮಾಡಬೇಕಾದ್ರೆ ಹಟ್ಟ, ಏಜ್. I was graduated at 21. 21ನೇ ವರ್ಷದಲ್ಲಿ ಗ್ರಾಜುಯೇಷನ್ ಮುಗಿತು. ಈ ಮ್ಯಾರಿಡ್ ಅಟ್ ದ ಏಜ್ ಆಫ್ 25. ಈ ಡೈಡ್ ಅಟ್ 80. ಏಜನ್ನು ತೋರಿಸಲಿಕ್ಕೆ ಅರ್ಥ. ದ ಕಾರ್ ರನ್ಸ್ ಅಟ್ 50 km/h. ದ ಟೆಂಪರೇಚರ್ ಈಸ್ ಅಟ್ 100 degrees Celsius. ನೋಡಿ, ಟ್ರಾವೆಲ್ ಮಾಡೋದಾದರೆ ಮೀನ್ಸ್ ಆಫ್ ಕಮ್ಯುನಿಕೇಷನ್. ದೇ ವೆಂಟ್ ಬೈ ಬಸ್. ದೇ ವೆಂಟ್ ಬೈ ಕಾರ್. ದೇ ಟ್ರಾವೆಲ್ಡ್ ಬೈ ಏರ್. ಈ ವೆಂಟ್ ಬೈ ಬೈಕ, ಬಟ್ ಆನ್ ಫೋಟೋ. ನಡೆದೋಗೋದು ಮಾತ್ರ ಆನ್ ಫೋಟೋ. ಉಳಿದಿದ್ದು ಬೈ ಬಸ್, ಬೈ ಕಾರ್, ಬೈ ಏರ್ ಟ್ರಾವೆಲಿಂಗ್. ಎ ಬುಕ್. ಪೇಂಟಿಂಗ್. Music, play, story, movie, by. This book is written by Rabindranath Tagore. This is a painting by Rabindranath Tagore. This music is by
a great musician. This is a play by Girish Karnad. This story is written by Rabindranath Tagore. This movie is directed by Girish Kasarvalli. You see, it is an agent. ಯಾರು ಕೆಲಸ ಮಾಡ್ತಾರೆ ಅದನ್ನು ತೋರಿಸ್ಲಿಕ್ಕೆ. In passive voice, generally we use the preposition by to show the agent. She was bitten by a dog. When we come to passive voice, I tell you the role of the preposition by. With is another important preposition. He went with his friends. He played with his friends. He went to college with his friends. With or without me. With or without me. ನನ್ನ ಜೊತೆಗೆ ನನ್ನೊಂದಿಗೆ ಅಥವಾ ಯು ಕೆನಾಟ್ ಗೋ ದೇರ್ ವಿದೌಟ್ ಮೀ. ನನ್ನನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ಯು ಕೆನಾಟ್ ಗೋ ದೇರ್ ವಿದೌಟ್ ಮೀ. ವಿತ್ ಆರ್ ವಿದೌಟ್ ಮಿಲ್ಕ್. ಯು ಕ್ಯಾನ್ ಮೇಕ್ ಕಾಫಿ ವಿತ್ ಮಿಲ್ಕ್ ಆರ್ ವಿದೌಟ್ ಮಿಲ್ಕ್. ಕಾಫಿನ ಮಿಲ್ಕ್ ಹಾಕಿ ಮಾಡ್ಬೋದು, ಇಲ್ಲನೂ ಮಾಡ್ಬೋದು. ವಿತ್ ಎ ಫೈರ್ ಆಫ್ ಸೀಸರ್ಸ್. ಈ ವರ್ಕ್ಸ್ ವಿತ್ ಎ ಫೈರ್ ಆಫ್ ಸೀಸರ್ಸ್. ಎ ಮ್ಯಾನ್ ವಿತ್ ಎ ಬಿಯರ್ಡ್. ಗಡ್ಡ ಇರತಕ್ಕಂಥ ವ್ಯಕ್ತಿ. ಎ ಮ್ಯಾನ್ ವಿತ್ ಗ್ಲಾಸಸ್. ಎ ಮ್ಯಾನ್ ವಿತ್ ವೈಟ್ ಶರ್ಟ್. ಟ್ರೀಸ್ ವಿತ್ ಎ ಬಿಗ್ ಗಾರ್ಡನ್. ವಿತ್ ಎ ಬಿಗ್ ಗಾರ್ಡನ್. ವಿತ್ ಯಾವುದರ ಜೊತೆಗಿರೋದು. ಟಾಕ್ ಅಬೌಟ್ ಮಾತಾಡಬೇಕಾದ್ರೆ ಈ ಟಾಕ್ಸ್ ಅಬೌಟ್ ರವೀಂದ್ರನಾಥ್ ಟ್ಯಾಗೋರ್. ಈ ಟಾಕ್ಸ್ ಅಬೌಟ್ ಕೊರೋನಾ ಪೆಂಡಮಿಕ್. ವಿಷಯದ ಮೇಲೆ ಮಾತಾಡ್ತಾ ಇದ್ದಾಗ ಟಾಕ್ಸ್ ಅಬೌಟ್. ಸ್ಪೀಕ್ ಅಬೌಟ್. ಈ ಸ್ಪೀಕ್ಸ್ ಅಬೌಟ್ ಮೀ. ಈ ಸ್ಪೀಕ್ಸ್ ಅಬೌಟ್ ಯು. ಐ ಹರ್ಡ್ ಅಬೌಟ್ ದ ಆಕ್ಸಿಡೆಂಟ್. ಇಯರ್ ಅಬೌಟ್. ನೋ ಅಬೌಟ್. ಟ್ರೈ ಟು ನೋ ಅಬೌಟ್ ದಿ ಇನ್ಸಿಡೆಂಟ್. ತಿಳ್ಕೊಳ್ಳೋಕ್ಕೆ ಅಬೌಟ್. ದಿಸ್ ಈಸ್ ಎ ಬುಕ್ ಅಬೌಟ್ ಬ್ಯಾಂಕಿಂಗ್. This is a book about corruption. This is a book about music. ನೋಡಿ ಬುಕ್ ಯಾವುದ್ರ ಮೇಲಿದೆ ಅನ್ನೋದು. ಇಟ್ ಈಸ್ ಎ ಕ್ವಶನ್ ಅಬೌಟ್ ಪ್ರಿಪೋಸಿಷನ್ಸ್. ದ ಪ್ರೋಗ್ರಾಮ್ ಈಸ್ ಅಬೌಟ್ ಕಲ್ಚರಲ್ ಇವೆಂಟ್ಸ್. I hope you have understood certain prepositions. In the next session, let us learn few more prepositions. Thank you for listening.